ಬೆಂಗಳೂರಿನಲ್ಲಿ ಎರಡನೇ ದಿನದ ಏರೋ ಶೋ ಕಳೆಗಟ್ಟಿದೆ. ವಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ಏರ್ ಶೋ ಕವರೇಜ್ನಲ್ಲಿ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ತಂಡ ಅಲ್ಲಿಯೇ ಇದೆ. ಇಂಡಿಯಾ ಪೆವಿಲಿಯನ್ನಿಂದ ಲೈವ್ ರಿಪೋರ್ಟ್ ಅನ್ನು ಕೊಡ್ತಾ ಇರೋದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೊದಲ ಮಾನವ ರಹಿತ ಫೈಟರ್ ಏರ್ಕ್ರಾಫ್ಟ್, ಫೈಟರ್ ಪೈಲಟ್ಗೆ ಅಸಿಸ್ಟೆಂಟ್ ರೀತಿ ಕೆಲಸ ಮಾಡ್ತಾ ಇದೆ. ಶತ್ರು ರಾಡಾರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ವಿಶೇಷ ವಿನ್ಯಾಸವನ್ನ ರೂಪಿಸಲಾಗಿದೆ. 250 kg ತೂಕದ ಕ್ಷಿಪಣಿ ಸಾಗಣೆ ಸಾಮರ್ಥ್ಯವನ್ನ ಹೊಂದಿರೋದಿದು. ಹೀಗೆ 10 ಹಲವು ವಿಶೇಷತೆಗಳನ್ನ ವೀಕ್ಷಕರವರೆಗೂ ತಲುಪಿಸುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ವಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಈಗ ಈ ಏರೋ ಶೋ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಅನೇಕ ಯುದ್ಧ ವಿಮಾನಗಳು, ಅನೇಕ ವಿಶೇಷತೆಗಳನ್ನ ಹೊಂದಿರುವಂತಹ ವಿಮಾನಗಳು ಈಗ ಜನರ ಮನ ಸೆಳೀತಾ ಇವೆ. Ladies and gentlemen, please give a huge round of applause for Tejas Mark 1 Alpha, its pilot and the team that has developed. The aircraft has an advanced anti-skid systems in its brakes, making it ideal platform to operate from short airfields. Ladies and gentlemen, that was IJT. ಏರೋ ಇಂಡಿಯಾ ಶೋನಲ್ಲಿ ಭಾರತದ ವಾಯುಪಡೆಯ ಶಕ್ತಿ ಸಾಮರ್ಥ್ಯವನ್ನ ತೋರಿಸುವ ಅನೇಕ ಯುದ್ಧ ಉಪಕರಣಗಳು ಹಾಗೆ ಯುದ್ಧ ವಿಮಾನಗಳ ಡಿಸ್ಪ್ಲೇ. ಅದರಲ್ಲೂ ಬೇರೆ ದೇಶಗಳಿಗೆ, ಅದರಲ್ಲೂ ಅಡ್ವಾನ್ಸ್ಡ್ ಮಿಲಿಟರಿ ಫೋರ್ಸ್ ಇರುವ ದೇಶಗಳಿಗೆ ಟಕ್ಕರ್ ಕೊಡುವಂತಹ ಸ್ವದೇಶಿ ನಿರ್ಮಿತ ಯುದ್ಧ ಉಪಕರಣಗಳು ಹಾಗೆ ವಿಮಾನಗಳು ಈ ಬಾರಿಯ ಏರೋ ಶೋನಲ್ಲಿ ವೀಕ್ಷಕರಿಗೆ, ಅದರಲ್ಲೂ ಭಾರತೀಯರಿಗೆ ಬಹಳ ಹೆಮ್ಮೆಯಿಂದ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ನನ್ನ ಬೆಂದ ಹಿಂದೆ ಇರ್ತಕ್ಕಂಥ ಈ ಒಂದು ಡಿಸ್ಪ್ಲೇಯಲ್ಲಿ ಇರ್ತಕ್ಕಂಥ ಏನು ಏರ್ಕ್ರಾಫ್ಟ್ ಕೂಡ ಅಂಥದ್ದೇ ಒಂದು ಸ್ವದೇಶಿ ನಿರ್ಮಿತ ಹಾಗೆ ಬಹಳ ಹೆಮ್ಮೆಯಿಂದ ಮೊಟ್ಟ ಮೊದಲ ಬಾರಿಗೆ ಏರೋ ಇಂಡಿಯಾ ಶೋನಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಕ್ಕಂಥ ಕ್ಯಾಟ್ಸ್ ವಾರಿಯರ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಟ್ರೈನಿಂಗ್ ಸಿಸ್ಟಮ್ ಅಂತ ಹೇಳಿ ಈ ಕ್ಯಾಟ್ಸ್ನ ಫುಲ್ ಫಾರ್ಮ್. ಇದರ ವಿಶೇಷತೆಗಳೇನು ಅದನ್ನ ಕೂಡ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಇದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಆಗಿರುತ್ತೆ, ಅಂದರೆ ಮಾನವ ರಹಿತವಾದ ವಿಮಾನ. ಇದು ಯುದ್ಧ ವಿಮಾನ. ಇದರಲ್ಲಿ ಯಾವುದೇ ರೀತಿಯ ಪೈಲಟ್ಗಳು ಇರೋದಿಲ್ಲ. ಬದಲಾಗಿ ಈ ಫೈಟರ್ ಜೆಟ್ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಒಬ್ಬ ಅಸಿಸ್ಟೆಂಟ್ ರೀತಿಯಲ್ಲಿ ಈ ಅನ್ಮ್ಯಾನ್ಡ್ ಡ್ರೋನ್ ಅಥವಾ ಏರ್ಕ್ರಾಫ್ಟ್ ಕೆಲಸವನ್ನ ನಿರ್ವಹಿಸುತ್ತೆ. ಈ ಏರ್ಕ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಅಂದರೆ ಫೈಟರ್ ಜೆಟ್ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಸಹಾಯಕವಾಗಿ ಈ ಒಂದು ಕ್ಯಾಟ್ ವಾರಿಯರ್ ವರ್ಕ್ ಆಗುತ್ತೆ. ಹಾಗೆ ಯಾವೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ವಿಶೇಷವಾಗಿ ಇದರ ಬಾಡಿ ಶೇಪ್ ನಾವು ಗಮನಿಸ್ತಾ ಇದ್ವಿ. ಇದರ ಬಾಡಿ ಶೇಪ್ನಲ್ಲೇನೆ ಅನೇಕ ವಿಶೇಷತೆ ಇದೆ. ಅಂತಂದ್ರೆ ಶತ್ರು ದೇಶದ ರಡಾರ್ನಿಂದ ತಪ್ಪಿಸ್ಕೊಳ್ಳೋಕೆ ಬೇಕಾದ ರೀತಿಯಲ್ಲಿ ಇದರ ಎಂಜಿನ್ ಅನ್ನ ಕೂಡ ಇನ್ಬಿಲ್ಟ್ ಮಾಡಲಾಗಿದೆ. ಸಾಮಾನ್ಯವಾಗಿ ಇದರ ಎಂಜಿನ್ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಹೊರ ದೇಶದ ಅಥವಾ ಶತ್ರು ದೇಶದ ರಡಾರ್ಗೆ ಸಿಲುಕದೇ ಇರೋ ರೀತಿಯಲ್ಲಿ ಇದನ್ನ ತಯಾರು ಮಾಡಲಾಗಿದೆ. ಇದರ ಜೊತೆಯಲ್ಲೇ ಇದರ ಮತ್ತಷ್ಟು ವಿಶೇಷತೆಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಇದರ ಸೆಲ್ಫ್ ಬೈ ಶೇಪ್, ರೇಡಿಯೋ ಕ್ರಾಸ್ ಸೆಕ್ಷನ್ ಬಹಳಷ್ಟು ಹೈ ಇದೆ ಈ ಒಂದು ಕ್ಯಾಟ್ ವಾರಿಯರ್ ಸಿಸ್ಟಮ್ನಲ್ಲಿ. ಹೀಗಾಗಿ ಶತ್ರು ದೇಶದ ರಡಾರ್ ಸಿಸ್ಟಮ್ನಿಂದ ಇದು ಸುಲಭವಾಗಿ ಕಣ್ತಪ್ಪಿಸ್ಕೊಂಡು ಹೋಗಿ ಶತ್ರುವಿನ ಆ ನೆಲೆಯನ್ನ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಈ ಕ್ಯಾಟ್ಸ್ ವಾರಿಯರ್ ಹೊಂದಿರುತ್ತೆ. ಬೆಂಗಳೂರಿನಲ್ಲಿ ಎರಡನೇ ದಿನದ ಏರೋ ಶೋ ಕಳೆಗಟ್ಟಿದೆ. ವಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹರಿದು ಬರ್ತಾ ಇದ್ದಾರೆ. ಏರ್ ಶೋ ಕವರೇಜ್ನಲ್ಲಿ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ತಂಡ ಅಲ್ಲಿಯೇ ಇದೆ. ಇಂಡಿಯಾ ಪೆವಿಲಿಯನ್ನಿಂದ ಲೈವ್ ರಿಪೋರ್ಟ್ ಅನ್ನು ಕೊಡ್ತಾ ಇರೋದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೊದಲ ಮಾನವ ರಹಿತ ಫೈಟರ್ ಏರ್ಕ್ರಾಫ್ಟ್, ಫೈಟರ್ ಪೈಲಟ್ಗೆ ಅಸಿಸ್ಟೆಂಟ್ ರೀತಿ ಕೆಲಸ ಮಾಡ್ತಾ ಇದೆ. ಶತ್ರು ರಾಡಾರ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ವಿಶೇಷ ವಿನ್ಯಾಸವನ್ನ ರೂಪಿಸಲಾಗಿದೆ. 250 kg ತೂಕದ ಕ್ಷಿಪಣಿ ಸಾಗಣೆ ಸಾಮರ್ಥ್ಯವನ್ನ ಹೊಂದಿರೋದಿದು. ಹೀಗೆ 10 ಹಲವು ವಿಶೇಷತೆಗಳನ್ನ ವೀಕ್ಷಕರವರೆಗೂ ತಲುಪಿಸುವಂತಹ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ವಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಈಗ ಈ ಏರೋ ಶೋ ಆಕರ್ಷಣೀಯ ಕೇಂದ್ರ ಬಿಂದುವಾಗಿದೆ. ಅನೇಕ ಯುದ್ಧ ವಿಮಾನಗಳು, ಅನೇಕ ವಿಶೇಷತೆಗಳನ್ನ ಹೊಂದಿರುವಂತಹ ವಿಮಾನಗಳು ಈಗ ಜನರ ಮನ ಸೆಳೀತಾ ಇವೆ. Ladies and gentlemen, please give a huge round of applause for Tejas Mark 1 Alpha, its pilot and the team that has developed.
The aircraft has an advanced anti-skid systems in its brakes, making it ideal platform to operate from short airfields. Ladies and gentlemen, that was IJT. ಏರೋ ಇಂಡಿಯಾ ಶೋನಲ್ಲಿ ಭಾರತದ ವಾಯುಪಡೆಯ ಶಕ್ತಿ ಸಾಮರ್ಥ್ಯವನ್ನ ತೋರಿಸುವ ಅನೇಕ ಯುದ್ಧ ಉಪಕರಣಗಳು ಹಾಗೆ ಯುದ್ಧ ವಿಮಾನಗಳ ಡಿಸ್ಪ್ಲೇ ಇದೆ. ಅದರಲ್ಲೂ ಬೇರೆ ದೇಶಗಳಿಗೆ, ಅದರಲ್ಲೂ ಅಡ್ವಾನ್ಸ್ಡ್ ಮಿಲಿಟರಿ ಫೋರ್ಸ್ ಇರುವ ದೇಶಗಳಿಗೆ ಟಕ್ಕರ್ ಕೊಡುವಂತಹ ಸ್ವದೇಶಿ ನಿರ್ಮಿತ ಯುದ್ಧ ಉಪಕರಣಗಳು ಹಾಗೆ ವಿಮಾನಗಳು ಈ ಬಾರಿಯ ಏರೋ ಶೋನಲ್ಲಿ ವೀಕ್ಷಕರಿಗೆ, ಅದರಲ್ಲೂ ಭಾರತೀಯರಿಗೆ ಬಹಳ ಹೆಮ್ಮೆಯಿಂದ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ. ನನ್ನ ಬೆಂದ ಹಿಂದೆ ಇರ್ತಕ್ಕಂಥ ಈ ಒಂದು ಡಿಸ್ಪ್ಲೇಯಲ್ಲಿರ್ತಕ್ಕಂಥ ಏನು ಏರ್ಕ್ರಾಫ್ಟ್ ಕೂಡ ಅಂಥದ್ದೇ ಒಂದು ಸ್ವದೇಶಿ ನಿರ್ಮಿತ ಹಾಗೆ ಬಹಳ ಹೆಮ್ಮೆಯಿಂದ ಮೊಟ್ಟ ಮೊದಲ ಬಾರಿಗೆ ಏರೋ ಇಂಡಿಯಾ ಶೋನಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಕ್ಕಂಥ ಕ್ಯಾಟ್ಸ್ ವಾರಿಯರ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಟ್ರೈನಿಂಗ್ ಸಿಸ್ಟಮ್ ಅಂತ ಹೇಳಿ ಈ ಕ್ಯಾಟ್ಸ್ನ ಫುಲ್ ಫಾರ್ಮ್. ಇದರ ವಿಶೇಷತೆಗಳೇನು ಅದನ್ನ ಕೂಡ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ಇದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಆಗಿರುತ್ತೆ, ಅಂದರೆ ಮಾನವ ರಹಿತವಾದ ವಿಮಾನ. ಇದು ಯುದ್ಧ ವಿಮಾನ. ಇದರಲ್ಲಿ ಯಾವುದೇ ರೀತಿಯ ಪೈಲಟ್ಗಳು ಇರೋದಿಲ್ಲ. ಬದಲಾಗಿ ಈ ಫೈಟರ್ ಜೆಟ್ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಒಬ್ಬ ಅಸಿಸ್ಟೆಂಟ್ ರೀತಿಯಲ್ಲಿ ಈ ಅನ್ಮ್ಯಾನ್ಡ್ ಡ್ರೋನ್ ಅಥವಾ ಏರ್ಕ್ರಾಫ್ಟ್ ಕೆಲಸವನ್ನ ನಿರ್ವಹಿಸುತ್ತೆ. ಈ ಏರ್ಕ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಅಂದರೆ ಫೈಟರ್ ಜೆಟ್ ಇರ್ತಕ್ಕಂಥ ಪೈಲಟ್ಗೆ ಸಹಾಯಕವಾಗಿ ಈ ಒಂದು ಕ್ಯಾಟ್ ವಾರಿಯರ್ ವರ್ಕ್ ಆಗುತ್ತೆ. ಹಾಗೆ ಯಾವೆಲ್ಲ ಫೀಚರ್ಸ್ ಇದೆ ಇದರಲ್ಲಿ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ವಿಶೇಷವಾಗಿ ಇದರ ಬಾಡಿ ಶೇಪ್ ನಾವು ಗಮನಿಸ್ತಾ ಇದ್ವಿ. ಇದರ ಬಾಡಿ ಶೇಪ್ನಲ್ಲೇನೆ ಅನೇಕ ವಿಶೇಷತೆ ಇದೆ. ಅಂತಂದ್ರೆ ಶತ್ರು ದೇಶದ ರಡಾರ್ನಿಂದ ತಪ್ಪಿಸ್ಕೊಳ್ಳೋಕೆ ಬೇಕಾದ ರೀತಿಯಲ್ಲಿ ಇದರ ಎಂಜಿನ್ ಅನ್ನ ಕೂಡ ಇನ್ಬಿಲ್ಟ್ ಮಾಡಲಾಗಿದೆ. ಸಾಮಾನ್ಯವಾಗಿ ಇದರ ಎಂಜಿನ್ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಹೊರ ದೇಶದ ಅಥವಾ ಶತ್ರು ದೇಶದ ರಡಾರ್ಗೆ ಸಿಲುಕದೆ ಇರೋ ರೀತಿಯಲ್ಲಿ ಇದನ್ನ ತಯಾರು ಮಾಡಲಾಗಿದೆ. ಇದರ ಜೊತೆಯಲ್ಲೇ ಇದರ ಮತ್ತಷ್ಟು ವಿಶೇಷತೆಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಇದರ ಸೆಲ್ಫ್ ಬೈ ಶೇಪ್, ರೇಡಿಯೋ ಕ್ರಾಸ್ ಸೆಕ್ಷನ್ ಬಹಳಷ್ಟು ಹೈ ಇದೆ ಈ ಒಂದು ಕ್ಯಾಟ್ ವಾರಿಯರ್ ಸಿಸ್ಟಮ್ನಲ್ಲಿ. ಹೀಗಾಗಿ ಶತ್ರು ದೇಶದ ರಡಾರ್ ಸಿಸ್ಟಮ್ನಿಂದ ಇದು ಸುಲಭವಾಗಿ ಕಣ್ತಪ್ಪಿಸ್ಕೊಂಡು ಹೋಗಿ ಶತ್ರುವಿನ ಆ ನೆಲೆಯನ್ನ ಧ್ವಂಸ ಮಾಡುವ ಸಾಮರ್ಥ್ಯವನ್ನ ಈ ಕ್ಯಾಟ್ಸ್ ವಾರಿಯರ್ ಹೊಂದಿರುತ್ತೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್.ಎಲ್.ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನು ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್.ಎಲ್.ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರೆ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಅಡ್ವಾ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.